ನನಗೆ ನಿಜವಾಗಿ ನಮ್ಮ ತಂದೆಯವರು ಯಕ್ಷಗಾನ ನೋಡಿ ನೋಡಿಯೇ ನಾನು ಯಕ್ಷಗಾನದ ಕಲಾವಿದನೇ ಆಗಬೇಕು ಅಂತ ಹಠ ಹಿಡಿದದ್ದು. ವೇಷ ಯಾವಾಗಲೂ ನಮ್ಮನ್ನು ಹುಡುಕಿ ಬರಬೇಕು, ವೇಷ ನಾವು ಹೇಳಿ ಹಾಕ್ಸ್ಕೊಂಡು ಬರಬಾರ್ದು. ಹೌದು, ಯೋಗ್ಯತೆ ಇದ್ದವನಿಗೆ ವೇಷ ಸಿಕ್ಕೇ ಸಿಗ್ತದೆ. ನಿರಂತರವಾಗಿ ಯಕ್ಷಗಾನದ ವಿಷಯದಲ್ಲಿಯೇ PhD ಮಾಡಿ ಗರಿಷ್ಠ ಮಟ್ಟದಲ್ಲಿ PhD ಆದದ್ದು ನಮ್ಮ ಹೊನ್ನಾವರ ತಾಲೂಕು. ನೋಡಿ, ನಾವು ಯಕ್ಷಗಾನದವರು ಸಿನಿಮಾ ರಂಗದವರು ಆಗಲ್ಲ, ಬೇರೆ ಬೇರೆ ಸಂಗೀತ ಕ್ಷೇತ್ರದಲ್ಲಿ ಇದ್ದವರಾಗಲ್ಲ. ನಮ್ಮ ಯಕ್ಷಗಾನ ಏನಿದ್ರು 4 ಜಿಲ್ಲೆಯಲ್ಲಿ ಮಾತ್ರ. ನಮ್ಮ ಒಂದು ಯಕ್ಷಗಾನ ಕಲೆಗೆ ಇರುವ ವ್ಯಾಪ್ತಿ ಎಷ್ಟು, ಇದರಲ್ಲಿ ನಾವು ಗರಿಷ್ಠ ಮಟ್ಟದಲ್ಲಿ ಏನನ್ನು ಸಾಧನೆ ಮಾಡಬಹುದು, ಇದನ್ನು ನಾವು ತಿಳ್ಕೊಂಡ್ರೆ ಯಕ್ಷಗಾನದಲ್ಲಿ ನಾನು ತೃಪ್ತ ಅಂತ ಭಾಳ ಖುಷಿಯಿಂದ ಹೇಳ್ಬೋದು. ಚಿಟಾಣಿಯವ್ರ ಹಾಗೆ ಕೆಲವಷ್ಟು ಜನ ತಯಾರಾದರು, ಗೋಡಿಯವ್ರ ಹಾಗೆ ಕೆಲವಷ್ಟು ಜನ ತಯಾರಾದರು, ಇತ್ತೀಚೆಗೆ ಕಣ್ಣಿ ಮನೆಯವ್ರ ಹಾಗೆ ಒಂದಿಷ್ಟು ಜನ ತಯಾರಾದರು. ಆದರೆ ನಮ್ಮ ತಂದೆಯವ್ರನ್ನ ಕಾಪಿ ಮಾಡ್ಲಿಕ್ಕೆ ಯಾರ ಹತ್ರ ಆಗಲಿಲ್ಲ. ಒಂದು 6,000-7,000 ರೂಪಾಯಿ ಸಂಬಳ ಇದ್ದವನನ್ನ 8-10 ಜನ ಅವರನ್ನೇ ಹಾಕೊಂಡ್ರೆ ಅವನಿಗೆ ಪೇಮೆಂಟ್ ಮಾಡೋದೇ ಕಷ್ಟ ಆಗ್ತದೆ. ಆಗ ಒಂದು 2 ಜನ ಒಳ್ಳೆ ಕಲಾವಿದರು, ಉಳಿದವರನ್ನ ಸಾಧಾರಣ ಕಲಾವಿದರನ್ನ ಹಾಕೊಂಡು ಆಟ ಮಾಡ್ತಾರೆ. ನಾವು ಹುಟ್ಟಿ ಬೆಳೆದದ್ದು ಬಾಕಿ ಉಳಿದದ್ದೆಲ್ಲ ನಮ್ಮ ವ್ಯವಹಾರ ಕ್ಷೇತ್ರ, ಇದೆಲ್ಲವೂ ನಮ್ಮ ಉತ್ತರ ಕನ್ನಡ. ಆದರೆ ಬದುಕಿನಲ್ಲಿ ಹೆಚ್ಚು ನಾವು ದಿನ ಕಳೆದದ್ದು ದಕ್ಷಿಣ ಕನ್ನಡ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸರ್, ಈಗ ಯಕ್ಷಗಾನ ರಂಗದಲ್ಲಿ ತಂದೆಯವರು ಇರೋದಿಂದಲೇ ನಿಮ್ಗೆ ಆ ಸೆಳೆತ ಬಂತ, ಅಥವಾ ನಿಮ್ಗೆ ಏನು ಅನ್ಸುತ್ತೆ ಸರ್ ಇವತ್ತಿನ ದಿನದಲ್ಲಿ? ಈಗ ಅಪ್ಪ ಯಕ್ಷಗಾನ ಕಲಾವಿದ, ಸೊ ಮಗನು ಹಂಗೆ ಅದರಿಂದಾನೇ ಬಂದಿರ್ತಾನೆ ಅಂತ ಸುಮಾರು ಜನ ಹೇಳಿರ್ಬೋದು. ಆದ್ರೆ ನಿಮ್ಮ ಅಭಿಪ್ರಾಯ ಏನು, ಯಾವ ರೀತಿ ಅಂತ? ನನ್ನ ತಂದೆಯವರು ಇರುವುದರಿಂದಲೇ, ಯಕ್ಷಗಾನದಲ್ಲಿ ಇರುವುದರಿಂದಲೇ ನಾನು ಯಕ್ಷಗಾನಕ್ಕೆ ಬಂದು ಹೇಳೋದು 100ಕ್ಕೆ 100 ಸತ್ಯ. ಯಾಕಂದರೆ ಈಗ ಸಾಧಾರಣವಾಗಿ ಯಕ್ಷಗಾನ ಕಲಾವಿದರ ಮನೆಯಲ್ಲಿ ಅದೇ ಯಕ್ಷಗಾನದ ವಾತಾವರಣ ಇರ್ತದೆ, ಪ್ರತಿನಿತ್ಯ ಯಕ್ಷಗಾನದ ಬಗ್ಗೆ ಮಾತುಕತೆ ನಡೀತಾ ಇರ್ತದೆ, ಯಕ್ಷಗಾನ ಕಲಾವಿದರು ಬಂದು ಹೋಗ್ತಾ ಇರ್ತಾರೆ. ಬಂದವರು ಸಹಜವಾಗಿ ನಮ್ಮನ್ನು ಕಂಡಾಗ ನಿಮ್ಮ ಮಗ ಯಕ್ಷಗಾನಕ್ಕೆ ಬರಬೇಕು ಅಂತ ತಂದೆಯವ್ರ ಹತ್ರ ಹೇಳೋದು, ನಮ್ಮ ಹತ್ರ ಯಕ್ಷಗಾನಕ್ಕೆ ನೀವು ಬರಬೇಕು ಅಂತ ಸ್ವಲ್ಪ ಪ್ರೋತ್ಸಾಹ ಕೊಡೋದು. ಮತ್ತು ನಮಗೂ ಸ್ವಾಭಾವಿಕವಾಗಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಇರ್ತದೆ. ನನಗೆ ನಿಜವಾಗಿ ನಮ್ಮ ತಂದೆಯವರು ಯಕ್ಷಗಾನ ನೋಡಿ ನೋಡಿಯೇ ನಾನು ಯಕ್ಷಗಾನದ ಕಲಾವಿದನೇ ಆಗಬೇಕು ಅಂತ ಹಠ ಹಿಡಿದದ್ದು. ಯಾಕಂದರೆ ನನ್ನ ತಂದೆಯವರು ಕಲಿತದ್ದು 2ನೇ ಕ್ಲಾಸ್ ಅಷ್ಟೇ. 2ನೇ ಕ್ಲಾಸ್ ಕಲಿತು ಅಂಥ ಒಂದು ಪ್ರೌಢವಾದ ಭಾಷೆ, ಅಷ್ಟು ವಾಗ್ಮಿತನ, ಅದು ಸುಲಭ ಸಾಧ್ಯ ಅಲ್ಲ. ಈಗ ತುಂಬ ಓದ್ದವರಲ್ಲ ಅವರು, ಅಥವಾ ತುಂಬ ಪುರಾಣದ ಪುಸ್ತಕಗಳನ್ನು ಓದಲಿಕ್ಕೆ ಆಗಲಿಲ್ಲ ಅವರಿಗೆ. ಆ ಕಾಲದಲ್ಲಿ ಅನುಕೂಲವೂ ಇರಲಿಲ್ಲ. ಆದರೆ ಶೇಣಿಯವರಂಥ ಒಬ್ಬ ಮಹಾವಾಗ್ಮಿ ಜೊತೆಯಲ್ಲಿಯೂ ಸೈ ಅಂತ ಅನ್ಸ್ಕೊಳ್ಳೋದು ಅಂತೇಳಿದರೆ ಅದು ಯಕ್ಷಗಾನದಲ್ಲಿ ಒಂದು ದೊಡ್ಡ ದಾಖಲೆ. ಬಹುಶಃ ಅದು ತಂದೆಯವರನ್ನು ಹೊರತುಪಡಿಸಿ ಬೇರೆ ಆ ರೀತಿಯಲ್ಲಿ ಕಲಾವಿದರು ಯಾರು ಬರಲಿಲ್ಲ ಅಂತ ಅನಿಸ್ತದೆ. ಅವರು ಬಳಸುವ ಶಬ್ದಗಳು, ಅವರು ಕೊಡುವ ವಾಕ್ಯ ನಿರೂಪಣೆ, ಮತ್ತು ಹಲವು ವಿಷಯಗಳನ್ನು ಒಂದೇ ವಾಕ್ಯದಲ್ಲಿ ಹೇಳುವ ಜಾಣ್ಮೆ, ಅದು ಯಾರಿಂದಲೂ ಸಾಧ್ಯ ಇಲ್ಲ. ತುಂಬ ಕುಣಿಯುವುದಿಲ್ಲವಾಗಿತ್ತು, ಆದರೆ ಲಯ ಅವರ ಪ್ರತಿ ಒಂದು ಹೆಜ್ಜೆಯಲ್ಲೂ ಲಯ ಇತ್ತು. ಮಾತು, ಕುಣಿತ, ಅವರ ನಡೆಯುವ ನಡೆಗೆ, ಕತ್ತಿ ತಿರುಗಿಸುವುದಿರಲಿ, ಕಣ್ಣ ತಿರುಗಿಸುವುದಿರಲಿ, ಅವ್ರ ಪ್ರತಿಯೊಂದು ಲಯದಲ್ಲೇ ಇರ್ತಿತ್ತು. ಅದು ಅದ್ಭುತವಾದ ಲಯ, ಅದು ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತು ಬೇರೆ ಬೇರೆ ಕಲಾವಿದರನ್ನೆಲ್ಲ ಅನುಸರಿಸಿದ್ದಾರೆ, ಕುಣಿತದಲ್ಲಿಯೋ ಮತ್ತೊಂದರಲ್ಲಿಯೋ ಅವರು ಆ ಕಲಾವಿದರು ಕಾಪಿ ಮಾಡಿದ್ದಾರೆ. ಚಿಟಾಣಿಯವ್ರ ಹಾಗೆ ಕೆಲವಷ್ಟು ಜನ ತಯಾರಾದರು, ಗೋಡಿಯವ್ರ ಹಾಗೆ ಕೆಲವಷ್ಟು ಜನ ತಯಾರಾದರು, ಇತ್ತೀಚೆಗೆ ಕಣ್ಣಿ ಮನೆಯವ್ರ ಹಾಗೆ ಒಂದಿಷ್ಟು ಜನ ತಯಾರಾದರು. ಆದರೆ ನಮ್ಮ ತಂದೆಯವ್ರನ್ನ ಕಾಪಿ ಮಾಡಲಿಕ್ಕೆ ಯಾರ ಹತ್ರ ಆಗಲಿಲ್ಲ, ಸಾಧ್ಯವೇ ಇಲ್ಲ. ಅದು ಅಂದರೆ ಅಂಥ ಒಂದು ಅದೆಂತ ಹೇಳ್ತಾರೆ ಅದಕ್ಕೆ, ಅದೊಂದು ದೈತ್ಯ ಪ್ರತಿಭೆ. ಅದು ನ ಭೂತೋ ನ ಭವಿಷ್ಯತ್. ಯಕ್ಷಗಾನದಲ್ಲಿ ಒಬ್ಬಂಟಿ ಅವರು 2ನೇ ಕ್ಲಾಸ್ ಅಷ್ಟೇ ಓದಿದ್ದ. 2ನೇ ಕ್ಲಾಸು ಪೂರ್ತಿ ಆಗಲಿಲ್ವಂತೆ. ಅದು ತುಂಬಾ ಕಷ್ಟ ಇತ್ತು ಕಷ್ಟ. ಆಗ ಅಂದರೆ ಆಗ ಬಡತನ, ಕಲೀಲಿಕ್ಕೆ ಆಗಲಿಲ್ಲ. ನಮಗೆಲ್ಲ ಗೊತ್ತಿಲ್ಲ, ತುಂಬ ಬಡತನ ಅಂದರೆ ತುಂಬ ಬಡತನ. ಬೇರೆಯವ್ರ ಮನೆಯ ಕೆಲಸ ಮಾಡಿಕೊಂಡು ಜೀವನ ಮಾಡಬೇಕಿತ್ತಂತೆ. ಅಂಥ ಸಂದರ್ಭದಲ್ಲಿ ಯಕ್ಷಗಾನದ ಗೀಳು ಹುಟ್ಟಿದ್ದು, ಅದಕ್ಕೆ ಬೇರೆ ಬೇರೆ ಅನುಕೂಲತೆಗಳು ಒದಗಿತ್ತು. ಯಕ್ಷಗಾನಕ್ಕೆ ಹೋದ್ರು, ಯಕ್ಷಗಾನ ಬದುಕ ಕೊಡ್ತಿದೆ. ಎಷ್ಟು ಟೈಮ್ ವರೆಗೆ ಮಾಡಿದ್ರು ಅವ್ರು ವೇಷ? ಅವರು ಸಾಧಾರಣ 65-68ವರೆಗೂ ವೇಷ ಮಾಡಿ, 70ರವರೆಗೂ ಮಾಡಿದ್ದಾರೆ.
ಓ ಓ ಹೌದು. ಓ ಓ. 70ರವರೆಗೂ ವೇಷ ಮಾಡಿದ್ದಾರೆ. ಆ ನಂತರ ಮಾತ್ರ ಯಕ್ಷಗಾನ ವೇಷ ಮಾಡುವುದಿಲ್ಲ, ತನ್ನ ನೆನಪದ ಶಕ್ತಿ ಕಡಿಮೆ ಇತ್ತು. ಕಡಿಮೆ ಆಯ್ತು. ಹೌದು. ಮತ್ತೆ ರಂಗಸ್ಥಳದಲ್ಲಿ ತಾನು ಮೊದಲಿನ ರೀತಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಯಕ್ಷಗಾನದ ವೇಷ ಮಾಡುವುದಿಲ್ಲ ಅಂತೇಳಿ ಬಿಟ್ಟು ಯಾವ ಮೇಳದಲ್ಲ ಅವರು ತಿರುಗಾಡಿದ್ದು? ಅವರು ಸ್ಟಾರ್ಟಲ್ಲಿ ನಮ್ಮ ಪ್ರಾರಂಭದಲ್ಲಿ ಇದು ಗುಂಡುಬಾಳ ಮೇಳ, ಇಲ್ಲಿ ನಮ್ಮ ಉತ್ತರ ಕನ್ನಡದ ಹೆಚ್ಚಿನ ಕಲಾವಿದರು ಎಲ್ಲರೂ ಗುಂಡುಬಾಳ ಮೇಳದಲ್ಲೇ ಗೆಜ್ಜೆ ಕಟ್ಟೋದು. ಓಕೆ. ಅವರು ಗುಂಡುಬಾಳ ಮೇಳ, ಆ ನಂತರ ಕೊಳಗಿ ಬೀಸ್ ಮೇಳ, ಹಾ. ಕೊಳಗಿ ಬೀಸ್ ಮೇಳ ಆದಮೇಲೆ ಕೊಂಡದ ಕುಳಿ ಮೇಳ, ಅದಾದಮೇಲೆ ಸುರತ್ಕಲ್ ಮೇಳ, ಸಾಲಿಗ್ರಾಮ್ ಮೇಳ, ಪೆರಡೂರು, ಅಮೃತೇಶ್ವರಿ, ಕಮಲಶಿಲೆ, ಗೋಳಿಗರಡಿ. ಬಹುಶಃ ನಿಮಗೆ ನಮ್ಮ ಕುಂದಾಪುರ ಭಾಗದ ನಂಟು ಜಾಸ್ತಿ ಅಲ್ವಾ ಹೌದು, ಸರ್? ಅದು- ನಿಮಗೆ ಹೊನ್ನಾವರ ಸಮೀಪ ಇದ್ರೂ ಕೂಡ ಹೌದು ಹೌದು ನಿಮ್ಗೆ ಆ ಭಾಗನೇ ಜಾಸ್ತಿ ಹೌದು. ಕೆಲಸಗಳು ಇರೋದಲ್ಲ? ಅದು ಯಕ್ಷಗಾನದ ಹೆಚ್ಚಿನ ಉತ್ತರ ಕನ್ನಡದ ಎಲ್ಲಾ ಕಲಾವಿದರ ಬದುಕು ಹಾಗೆ. ಹಾ. ನಾವು ಹುಟ್ಟಿ ಬೆಳೆದದ್ದು ಬಾಕಿ ಉಳಿದದ್ದೆಲ್ಲ ನಮ್ಮ ವ್ಯವಹಾರ ಕ್ಷೇತ್ರ, ಅದೆಲ್ಲವೂ ನಮ್ಮ ಉತ್ತರ ಕನ್ನಡ. ಹಾ. ಆದರೆ ಬದುಕಿನಲ್ಲಿ ಹೆಚ್ಚು ನಾವು ದಿನ ಕಳೆದದ್ದು ದಕ್ಷಿಣ ಕನ್ನಡ, ಅದರಲ್ಲಿ ಕುಂದಾಪುರ, ಉಡುಪಿ ನಮಗೆ ಅದು ಮನೆ ಮನೆ ಹಾಗೆ. ಬಹುಶಃ ಈ ಭಾಗ, ಈ ಭೂಮಿ ತುಂಬಾ ಜನರ ಕಲಾವಿದರನ್ನು ಕೊಡ್ತಾ ಅಂತ. ತುಂಬಾ ತುಂಬಾ ಹಾ, ಹಾ. ಉತ್ತರ ಕನ್ನಡದಲ್ಲಿ ದೊಡ್ಡ ದೊಡ್ಡ ಕಲಾವಿದರ ತುಂಬಾ ಜನ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಹೊನ್ನಾವರ ತಾಲೂಕು ಬಹಳ ವಿಶೇಷವಾದ ತಾಲೂಕು. ಅದು ನಮ್ಮ ಎಲ್ಲ ಯಕ್ಷಗಾನದ ಹಲವು ಪ್ರಥಮಗಳಿಗೆ ಸಾಕ್ಷಿಯಾದದ್ದು ನಮ್ಮ ಹೊನ್ನಾವರ ತಾಲೂಕು. ಓಕೆ. ಹಾ. ಪ್ರಥಮ ರಾಷ್ಟ್ರ ಪ್ರಶಸ್ತಿ ನಮ್ಮ ಹೊನ್ನಾವರ ತಾಲೂಕು, ಓ. ಪ್ರಥಮ ಪದ್ಮಶ್ರೀ ಪ್ರಶಸ್ತಿ ನಮ್ಮ ಹೊನ್ನಾವರ ತಾಲೂಕು. ನಿರಂತರವಾಗಿ ಯಕ್ಷಗಾನದ ವಿಷಯದಲ್ಲಿಯೇ PhD ಮಾಡಿ ಗರಿಷ್ಠ ಮಟ್ಟದಲ್ಲಿ PhD ಆದದ್ದು ನಮ್ಮ ಹೊನ್ನಾವರ ತಾಲೂಕು. ಓ. ತುಂಬಾ ಜನ ಓಕೆ. ಒಂದು ಮೇಳದ ಬಗ್ಗೆ, ಒಬ್ಬ ಕಲಾವಿದನ ಬಗ್ಗೆ, ಹಾ, ಒಬ್ಬ ವ್ಯಕ್ತಿಯ ಬಗ್ಗೆ, ಓಕೆ. ಒಂದು ವೇಷಗಾರಿಕೆ ಬಗ್ಗೆ, ಹೀಗೆ ಹಲವು ವಿಷಯದಲ್ಲಿ PhD ತುಂಬಾ ಆಗಿದ್ದು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ. ವಾ ವಾ ವಾ. ಮತ್ತೆ ಈ ಶರಾವತಿ ನದಿ ದಂಡೆ ಮೇಲೆ ಇರುವ ಹೆಚ್ಚಿನ ಕಲಾವಿದರೆಲ್ಲ ದಕ್ಷಿಣ ಕನ್ನಡದಲ್ಲಿ ಬದುಕನ್ನು ಕಟ್ಟಿಕೊಂಡವರು. ಆದರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಕೆರೆಮನೆ ಶಿವರಾಮ ಹೆಗಡೆಯವರು, ಶಂಭು ಹೆಗಡೆಯವರು, ಮಹಾಬಲ ಹೆಗಡೆಯವರು, ಚಿಟ್ಟಾಣಿಯವರು, ನಮ್ಮ ತಂದೆಯವರು, ಗೊಳಕೂರು ಕೃಷ್ಣಯಾಜಿ, ಕೊಂಡದ ಕುಳಿಯವರು, ಕಣ್ಣಿಮನೆ, ಹುಡುಗೋಡು, ಸಾಧಾರಣ ಹಾಡಿನಬಾಳ ಶ್ರೀಪಾದ ಹೆಗಡೆ, ತುಂಬಾ ಜನ ಇದ್ದಾರೆ. ಓಕೆ. ಎಲ್ಲ ಹೊನ್ನಾವರ ತಾಲೂಕಿನವರು. ಖುಷಿ ಆಗುತ್ತೆ. ಹೌದು, ನಮಗೆ ಅದು ಒಂದು ಹೆಮ್ಮೆ. ನಿಮ್ಗೆ ಸೆಂಟ್ರಲ್ ಪ್ಲೇಸ್ ಕೂಡ ಹೌದಲ್ವಾ? ಹೌದು, ನಮಗೆ ಈ ಕಡೆಯಿಂದ ನಮಗೆ ಆ ಸಾಧಾರಣ ಹುಬ್ಬಳ್ಳಿ, ಧಾರವಾಡ, ಯಲ್ಲಾಪುರ ಆ ಕಡೆ ಹೋಗುದಿದ್ರು ಇದು ಮಧ್ಯ. ಸಾಗರ ಹೋಗುದಿಲ್ಲ? ಹೌದು, ಈ ಕಡೆ ಶಿವಮೊಗ್ಗ, ಸಾಗರ ಹೋಗುದಿದ್ರು ಇದು ಮಧ್ಯ. ನಮಗೆ ಈ ಕಡೆ ಉಡುಪಿ, ಕುಂದಾಪುರ, ಮಂಗಳೂರು ಹೋಗುದಿದ್ರು ನಮ್ದು ಮಧ್ಯ. ನಾವ್ ಎಲ್ಲಿ ಹೋದ್ರು ಇಲ್ಲಿಗೆ ಬರ್ಬೋದು, ಅಂದ್ರೆ ಹಾಗೆ. ಕರೆಕ್ಟ್. ಈಗ ತಂದೆಯವರು ಅಷ್ಟು ದೊಡ್ಡ ಕಲಾವಿದ, ಆದ್ರೂ ಮಗ ಬೇಡ, ಯಕ್ಷಗಾನಕ್ಕೆ ಬರೋದು ಬೇಡ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಆದ್ರೂ ಮಗ ಹೋಗ್ತಾರೆ. ಸೊ ನೀವು ಯಕ್ಷಗಾನ ರಂಗ ಪ್ರವೇಶ ಮಾಡುವಾಗ ಎಷ್ಟು ಏಜು, ಎಷ್ಟು ಓದಿದ್ರಿ, ಮತ್ತೆ ಯಾಕೆ ನೀವು ಹೋಗ್ಬೇಕು, ಇಲ್ಲ ತಂದೆಯವರು ವಿರೋಧ ಇದ್ರು ನಾನು ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ನಮ್ದು 8ನೇ ಕ್ಲಾಸಲ್ಲಿ ನಾನು ಓದ್ತಾ ಇದ್ದೆ. ಆಗ ನಮಗೆ ಹೈಸ್ಕೂಲ್, ನಮ್ಮ ಊರಲ್ಲಿ ಹೈಸ್ಕೂಲ್ ಇರ್ಲಿಲ್ಲ. ಕೊಳಗದ್ದೆ ಅಂತ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಿತ್ತು, ಬಸ್ಸಿನ ವ್ಯವಸ್ಥೆ ಎಲ್ಲ ಇರ್ಲಿಲ್ಲ ಆಗ. ನಮಗೊಂದು 4 ಕಿಲೋಮೀಟರ್ ನಡ್ಕೊಂಡು ಬರಬೇಕು ಪ್ರತಿನಿತ್ಯ. ನನಗೆ ಹೈಸ್ಕೂಲ್ ಹೋಗ್ತಾ ಇದ್ದೆ, ಮತ್ತೆ ನಾನು ಕಲಿಯೋದಕ್ಕೆ ತುಂಬಾ ಚುರುಕಿದ್ದೆ. ಹೌದು, ನನಗೆ ಅಲ್ಲಿ ತುಂಬಾ ಎಲ್ಲಾ ವಿಷಯದಲ್ಲೂ ನಾನು ಮುಂದೆ ಇರ್ತಿದ್ದೆ. ನಿಮ್ಮ ಮಾತುಗಳನ್ನ ಇವತ್ತು ನಾವು ರಂಗಸ್ಥಳದಲ್ಲಿ ನೋಡಿದಾಗ ಅನ್ಸುತ್ತೆ. ಹೌದು, ನಾನು ಅಂದ್ರೆ ಬರೀ ಪಾಠದಲ್ಲ, ಆಟ ಕೂಟ ಎಲ್ಲದರಲ್ಲೂ ನಾನು ತುಂಬಾ ಮುಂದಿರ್ತಿದ್ದೆ. ಆದ್ರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು. ಆಗ ನಾನು ಅರ್ಧ ವಾರ್ಷಿಕ ಪರೀಕ್ಷೆ ಆದಮೇಲೆ ಹೈಸ್ಕೂಲ್ ಹೋಗೋದನ್ನು ಬಿಟ್ಟೆ. ಡಾಕ್ಟ್ರು ಒಂದು 3 ತಿಂಗಳ ಮನೆಯಲ್ಲ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು, ಸೂಚನೆ ಕೊಟ್ಟರು ಮಣಿಪಾಲಲ್ಲಿ. ಅದಾದಮೇಲೆ ಆ ವರ್ಷದ ಶಾಲೆಯ ವಿಷಯ ಮುಗಿಯಿತು. ನಾನು ಮನೆಯಲ್ಲಿದ್ದಾಗ ನಮ್ಮಲ್ಲಿ ಒಬ್ಬ ನಮ್ಮ ತಂದೆಯವರ ಶಿಷ್ಯ, ನಮ್ಮ ಮನೆ ಹತ್ತಿರದವರೇ, ಅವರು ಈಗ ಇಲ್ಲ, NM ಜಲವಳ್ಳಿ ಅಂತ, ಆ ಕಾಲದಲ್ಲಿ ಒಳ್ಳೆ ಹೆಸರು ಮಾಡಿದವರು ಬಯಲಾಟದ ಮೇಳದಲ್ಲಿ, ಸಾಲಿಗ್ರಾಮ್ ಮೇಳದಲ್ಲೂ ಒಂದು ಕೆಲವು ವರ್ಷ ಇದ್ರು ಅವರು. ನಾನು ಅವರನ್ನು ಹಿಡ್ಕೊಂಡು ತಂದೆಯವ್ರಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಮನೆಯಲ್ಲೇ ವೇಷ ಮಾಡ್ಕೊಳ್ಳೋದು, ಬಣ್ಣ ಮಾಡ್ಕೊಳ್ಳೋದು, ವೇಷ ಕಟ್ಟಿಕೊಳ್ಳೋದು. ಹಾಗೆಲ್ಲ ಈ ನಮ್ದು ಕೇದಗೆ ಮುಂದೆ ಎಲ್ಲ ಒಂದೊಂದೇ ಅಟ್ಟೆ ಕಟ್ಟಬೇಕಿತ್ತು, ಹುಲ್ಲಿನ ಅಟ್ಟೆ. ಅದಷ್ಟು ಸುಲಭದಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ಆಗಿತ್ತು. ಅದನ್ನೆಲ್ಲ ಮನೆಗೆ ತರಿಸ್ಕೊಂಡು ಅದನ್ನೆಲ್ಲ ಅಭ್ಯಾಸ ಮಾಡಿ ಆಮೇಲೆ ತಂದೆಯವ್ರಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ ನಾನು ಗುಂಡುಬಾಳ ಮೇಳಕ್ಕೆ ಸೇರ್ಪಡೆ ಅದೇ. ಈಗಿನ ಹಾಗೆ ಫೋನ್ ಸಂಪರ್ಕ ಎಲ್ಲ ಇರಲಿಲ್ಲ. ಗುಂಡುಬಾಳ ಮೇಳಕ್ಕೆ ಹೋಗಿ ಅಲ್ಲಿ ಆ ಮೇಳ ಶುರು ಆದಮೇಲೆ ತಂದೆಯವ್ರಿಗೆ ಒಂದು ಪತ್ರ ಬರೆದಾಕಿದೆ, ನಾನು ಹೀಗೆ ಗುಂಡುಬಾಳ ಮೇಳಕ್ಕೆ ಬಂದಿದ್ದೇನೆ, ಆಶೀರ್ವಾದ ಕೊಟ್ಟು ಮಾಡಬೇಕು ಅಂತ ತಂದೆಯವ್ರ ಪತ್ರ ಬರೆದಾಕಿದೆ. ಅದು ಎಷ್ಟೋ ದಿವಸದ ಮೇಲೆ ತಂದೆಯವ್ರಿಗೆ ಸಿಕ್ಕಿದ್ದು ಪತ್ರ. ಅದು ಮೇಳದ ಯಜಮಾನ್ರ ಮನೆಗೆ ಹೋಗಿ ಅಲ್ಲಿಂದ ಅವ್ರು ಮೇಳಕ್ಕೆ ಕೊಡುವಾಗ ತುಂಬಾ ದಿವಸ ಹೋಗ್ತದೆ. ಆ ಪತ್ರ ಸಿಕ್ಕಿದ ಮೇಲೆ ಇವ್ರು ತುಂಬಾ ಸಿಟ್ಟಾದ್ರು. ಸಿಟ್ಟಾಗಿ ನನ್ನನ್ನು ವಾಪಸ್ ಕರ್ಕೊಂಡು ಬರ್ತೇನೆ ಅಂತ ಹೊರಟಿದ್ರಂತೆ. ಮೇಳಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದೆ. ಈ ಕಷ್ಟ ಯಾರಿಗೆ ಬೇಕಾಗಿತ್ತು ಇದು?
ಹಾ. ಹಾಗಾಗಿ ಇಲ್ಲ ನಾನು ಮನೆಗೆ ಹೋಗಿ ಅವನನ್ನ ಮನೆಗೆ ಕರ್ಕೊಬಂದು ಕೂಡಿಸ್ತೇನೆ ಹೇಳ್ಕೊಂಡು ಹೊರಟಿದ್ರಂತೆ. ಹಾ. ಆಗ ತಂದೆಯವರೊಟ್ಟಿಗೆ ನಮ್ಮ ಬಳ್ಕೂರು ಕೃಷ್ಣಯಾಜಿಯವರು, ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ತಂದೆಯವರೊಟ್ಟಿಗೆ ಇದ್ರು. ಹಾ. ಅವರು ಸಮಾಧಾನ ಮಾಡಿದ್ದು, ಈಗ ಓಂ ಪ್ರಥಮವಾಗಿ ಗುಂಡುಬಳ ಮೇಳಕ್ಕೆ ಹೋಗಿದ್ದಾನೆ, ಮತ್ತು ಸುಮ್ಮನೆ ಕರ್ಕೊಂಡು ಬರಬೇಡ ನೀನು, ಈಗ ನೋಡು ಒಂದು ಸ್ವಲ್ಪ ವರ್ಷ ಅವನಿಗೆ ಏನಾದರೂ ಯಕ್ಷಗಾನದಲ್ಲೇ ಬೆಳವಣಿಗೆ ಆಗೋದಿದ್ರೆ ಯಕ್ಷಗಾನ ಕಳಿಸೋದು, ಅಲ್ಲ ಅಂತಾದರೆ ಬಿಡಿಸರಾಯ್ತು ಅಂತ ಸಮಾಧಾನ ಮಾಡಿದ್ರು. ಹಾ. ಆ ನಂತರ ತಂದೆಯವರು ಬರಲಿಲ್ಲ. Okay. ನಂತರ ನಾನು ಮೇಳಕ್ಕೆ ಬಂದೆ. 2ನೇ ವರ್ಷ ಗೋಳಿಗರಡಿ ಮೇಳಕ್ಕೆ ಕರೆಯ ಬಂತು, ಅಲ್ಲಿಗೆ ಹೋದೆ. ಅಲ್ಲಿಂದ ಕಮಲಶಿಲೆ ಮೇಳ. ಹಾ. ಅದಕ್ಕೂ ಮೇಲೆ ತಂದೆಯವರಿಗೂ ನನ್ನ ಬೆಳವಣಿಗೆ ಖುಷಿ ಆಯಿತು, ಮೇಳಕ್ಕೆ ಬೇಡ ಅಂತ ಹೇಳಲಿಲ್ಲ. ಆನಂತರ ಪೆರಡೂರು ಮೇಳಕ್ಕೆ ನಾನು ತಂದೆಯವರು ಒಟ್ಟಿಗೆ ಹೋಗಿದ್ದು. ಆ ಒಂದು ಹೌದು. ಹೌದು. ಹಾ. ಅಲ್ಲಿ ನೀವು ಇಬ್ರು ಒಟ್ಟಿಗೆ ಪಾತ್ರ ಮಾಡ್ತಿದ್ರಿ ಅನ್ನೋದಕ್ಕೆ. ಹಾ. ತಂದೆಯವರಾಗ ಸಾಲಿಗ್ರಾಮ ಮೇಳ ಬಿಟ್ಟು, ಅಂದ್ರೆ ಯಕ್ಷಗಾನವನ್ನೇ ಬಿಡುವುದು ಅಂದ್ಕೊಂಡು ಮೇಳ ಬಿಟ್ಟಿದ್ರು. ಹಾ. ಕೊನೆಗೆ ನಾನು ಪೆರಡೂರು ಮೇಳಕ್ಕೆ ಹೋಗುವಾಗ ನನ್ನ ಮಾತುಕತೆಗೆ ಬಂದಾಗ ಅವರು ಪೆರಡೂರು ಮೇಳದ ಯಜಮಾನರು ಕರುಣಾಕರ್ ಶೆಟ್ಟಿ ಅವರು ತಂದೆಯವರಿಗೂ ಒತ್ತಾಯ ಮಾಡಿದರು, ನಮ್ಮ ಮೇಳಕ್ಕೊಂದು ಬನ್ನಿ. ಅಂದರೆ ಅವರು ಆಗ ಯಕ್ಷಗಾನದ ತುಂಬ ವರ್ಷ ಆಗಿತ್ತು, ಅವರು ಸೇರಿ ವಯಸ್ಸು ಆಗಿತ್ತು, ಬೇಡ ಅಂತ ಮಾಡಿದರು. ನನಗೆ ಕರೆದು ಸ್ಟಾರ್ಟಿಗೆ ಬರ್ತೇನೆ ಅಂದರು, ಕೇಳಲಿಲ್ಲ ಅವರು. ಇಲ್ಲ, ನಮ್ಮಲ್ಲಿ ನೀವು ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ರೆ ಸಾಕು, ನಾವು ನಿಮ್ಮನ್ನು ಗೌರವವಾಗಿ ನೋಡ್ಕೊಳ್ತೇವೆ, ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಹಾಗಾಗಿ ನಾನು ತಂದೆಯವರು ಒಟ್ಟಿಗೆ ಪೆರಡೂರು ಮೇಳದಲ್ಲಿ ಒಂದು 10-12 ವರ್ಷ ಒಟ್ಟಿಗೆ ಇದ್ರಿ. ಹೌದು ಹೌದು ಹೌದು. ಆಗ ಒಟ್ಟಿಗೆ ಅಂದ್ರೆ ಈಗಿನಷ್ಟೆಲ್ಲ ಅನುಕೂಲ ಇರಲಿಲ್ಲ. ಆಗ ನಮಗೆ ಈಗೆಲ್ಲ ನಮಗೆ ಬೈಕ್ ಕಾರ್ ಎಲ್ಲ ವ್ಯವಸ್ಥೆಗಳುಂಟು. ಆಗೆಲ್ಲ ಬಸ್ಸಿಗೆ ಹೋಗ್ಬೇಕಿತ್ತು, ಬಸ್ಸಿಗೆ ಬರಬೇಕಿತ್ತು, ಮನೆಗೆ ಬರೋದಿದ್ರು ತುಂಬಾ ಅಪರೂಪ. ಇನ್ನು ತೀರಾ ಹತ್ರ ಆಟ ಆದಾಗ ಮಾತ್ರ ಮನೆಗೆ ಬರೋದು ಬಿಟ್ರೆ ಪ್ರತಿ ದಿವಸ ಎಲ್ಲ ಇಲ್ಲ, ಬರ್ಲಿಕ್ಕೆ ಸಾಧ್ಯವೇ ಇರಲಾಗಿತ್ತು. ಹಾಗಾಗಿ ನಮಗೆ ಯಕ್ಷಗಾನಕ್ಕೆ ಹೋಗಲೇಬೇಕು ಅಂತ ಅನ್ನಿಸ್ತು. ಪ್ರಾರಂಭದಲ್ಲಿ ಏನಾಯ್ತು, ಈ ತಂದೆಯವರದ್ದು ವೇಷಗಳು, ಅವರು ಮಾಡಿದ ಸಾಧನೆ, ಇದನ್ನೆಲ್ಲ ನೋಡಿ 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 ನನಗೆ ಏನಾದ್ರೂ ಯಕ್ಷಗಾನಕ್ಕೆ ಕಲಾವಿದನಾಗಬೇಕು ಅನ್ನೋದೇ ನಮ್ಗೆ ಬಹಳ ಬರ್ತದೆ. ಹೌದು ಹೌದು. ಎಷ್ಟು ಏಜ್ ಆಗ ನಿಮ್ಗೆ? ಆಗ ನನಗೆ 15 ವರ್ಷ. 15 ವರ್ಷ. 15 ವರ್ಷಕ್ಕೆ ನಾನು ಗುಂಡುಬಳ ಮೇಳಕ್ಕೆ ಹೋಗಿದ್ದು. ಓಕೆ. ಆಮೇಲೆ ನೀವು ಒಟ್ಟಿಗೆ ಇದ್ರಿ ತಂದೆ ಜೊತೆ. ಆಮೇಲೆ ಅಲ್ಲಿ ತಂದೆಯವ್ರಿಗೆ ಖುಷಿಯಾಗಿ ಶಾಬಾಷ್ಗಿರಿ ಕೊಟ್ಟಿದ್ದು ಆತರ ಏನಾದ್ರು? ಇಲ್ಲ, ಅವರು ಒಂದು ದಿವಸ ನನ್ನ ಎದುರಿಗೆ ಹೊಗಳಲೇ ಇಲ್ಲ. ಹೌದಾ? ಇಲ್ಲ ಇಲ್ಲ ಇಲ್ಲ, ಒಂದು ದಿವಸವೂ ಹಾಗಂತ ಸಂತೋಷ ಪಟ್ಟಿದ್ರು, ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಟ್ಟಿದ್ರು, ಬೇರೆಯವ್ರ ಹತ್ರ ಹೇಳ್ಕೊಳ್ತಿದ್ರು. ಮತ್ತೆ ಬೇರೆ ಯಾರಾದ್ರೂ ಬಂದು ತಂದೆಯವ್ರ ಹತ್ರ ನನ್ನ ವೇಷದ ಬಗ್ಗೆ ಹೊಗಳಿದ್ರೆ, ಅವ್ರ ಬಗ್ಗೆ ಖುಷಿ ಪಟ್ಟು ಏನಾದ್ರು ಹೇಳಿದ್ರೆ, ಅವ್ರ ಎದುರು ಹೊಗಳುದಿಲ್ವಾಗಿತ್ತು. ಓಕೆ. ಇಲ್ಲ ಇಲ್ಲ ಇಲ್ಲ, ಹೊಗಳುವುದೇ ಇಲ್ಲ. ಅದು ಇಲ್ಲ, ಮಾಡಬೇಕು. ಅವ್ರದ್ದು ಒಂದೇ ಒಂದು ಯಕ್ಷಗಾನ ಕಲಾವಿದನ ಮಗನಾಗಿ ಯಕ್ಷಗಾನಕ್ಕೆ ಬಂದ ಮೇಲೆ ಆ ಸಾಧನೆ ಮಾಡಲೇಬೇಕು, ಹೊಗಳಲಿಕ್ಕೆ ಎಂಥದ್ದು ಇಲ್ಲ. ಅವ್ನು ಮಾಡಬೇಕು. ಮಾಡಲಿಲ್ಲ ಅಂತಾದರೆ ಅವ್ನು ಯಕ್ಷಗಾನಕ್ಕೆ ಅನ್ಫಿಟ್, ಮನೆಗೆ ಹೋಗಿ ಕೂತ್ಕೊಳ್ಬೇಕು ಅಷ್ಟೇ. ನಾನು ಯಕ್ಷಗಾನದಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದ್ದೆ, ಇಷ್ಟು ಸಾಧನೆ ಮಾಡಿದ್ದೆ. ಹಾಗಾಗಿ ನನ್ನ ಮಗನಾಗಿ ಯಕ್ಷಗಾನಕ್ಕೆ ಬಂದ ಮೇಲೆ ಅಷ್ಟು ದೊಡ್ಡ ಸಾಧನೆ ಅವ್ನು ಮಾಡಲೇಬೇಕು. ಮಾಡಲಿಲ್ಲ ಅಂತಾದರೆ ಅವನು ನನ್ನ ಮಗನಾಗಿ ಪ್ರಯೋಜನವೇ ಇಲ್ಲ ಅಂತಲೇ ಹೇಳ್ತಿದ್ರು. ಮತ್ತು ಯಾವತ್ತೂ ನನ್ನ ಯಾವ ಪಾತ್ರವನ್ನು ಅವರು ಪೂರ್ಣ ಮನಸ್ಸಿನಿಂದ ಹೊಗಳಲೇ ಇಲ್ಲ. ಯಾವುದಾದ್ರೂ ಒಂದು ದೋಷವನ್ನು, ಅಲ್ಲ ದೋಷ ಇರ್ತಿತ್ತು, ತುಂಬಾ ಇರ್ತಿತ್ತು. ಯಾಕಂದ್ರೆ ಅವರು ಆ ಹಳೆ ಕಾಲದ ಯಕ್ಷಗಾನಕ್ಕೂ ಈಗ ನಾವು ಮಾಡುವ ಯಕ್ಷಗಾನಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ತುಂಬಾ ಜನ ನನ್ನ ಕೌರವ, ಮಾಗದ ಮತ್ತು ಕೀಚಕ ಇದೆಲ್ಲ ಬಂದು ತಂದೆಯವ್ರ ಹತ್ರ ತುಂಬಾ ಹೊಗಳ್ತಿದ್ರು. ಬಹಳ ಚಂದ ಮಾಡದ, ನಿನ್ನೆ ಹೀಗಾಯ್ತು, ಬೇರೆ ಬೇರೆ ಆಟದಲ್ಲಿ ಆದ ವಿಷಯಗಳನ್ನೆಲ್ಲ ಹೇಳ್ತಿದ್ರು. ಇವರು ಯಾವ ಭಾವನೆಯನ್ನು ತೋರಿಸೋದಿಲ್ವಾಗಿ. ಅಪರೂಪಕ್ಕೆಲ್ಲಾದ್ರೂ ಮನೆಯಲ್ಲಿ ನಾನು ಮಲ್ಕೊಂಡಿದ್ದರೆ, ಆಟಕ್ಕೆ ಹೋಗಿ ಬಂದು ಮಲ್ಕೊಂಡಿದ್ರೆ, ನನಗೆ ನಿದ್ದೆ ಬಂದಿದೆ ಅಂತ ತಿಳ್ಕೊಂಡು ಅಮ್ಮನ ಹತ್ರ ಎಲ್ಲಾದ್ರೂ ಸ್ವಲ್ಪ ಹೊಗಳ್ತಿದ್ರು. ನಿನ್ನೆ ಒಳ್ಳೇದು ಮಾಡ್ದ, ಹೀಗೆ ಮಾಡ್ದ, ಹಾಗೆ ಮಾಡ್ದ, ಅದೆಲ್ಲ ಹೇಳ್ತಿದ್ರು. ಬಿಟ್ಟರೆ ನನ್ನ ಹತ್ರ ಒಂದು ದಿವಸ ಅವ್ರು ಹೊಗಳಿದ್ದಿಲ್ವೇ ಇಲ್ಲ. ಅದು ಬಹುಶಃ ಹೊಗಳಿಕೆನೂ ಕೂಡ ಎಲ್ಲೋ ಒಂದ್ ಕಡೆ ತಗ್ಗಿಸುತ್ತೆ ಅನ್ನೋದು. ನನ್ನ ಮಗ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ ಮನೋಭಿಲಾಷೆ ಅವ್ರ ಒಳಗಿಂದ ಇದ್ದಿರಬಹುದು ಅಂತ ನಾನು ಅನ್ಕೊಂತೀನಿ. ಮತ್ತೆ ನನಗೆ ಯಕ್ಷಗಾನದಲ್ಲಿ ತಂದೆಯವರ ಹೆಸರೇ ನನಗೆ ಬಂಡವಾಳ ಆಯಿತು. ಬಿಟ್ರೆ ಎಲ್ಲಿಯೂ ತಂದೆಯವರ ಪ್ರಭಾವ ನಾನು ಬಳಸ್ಕೊಳ್ಳೇ ಇಲ್ಲ. ಅವ್ರು ಅದಕ್ಕೆ ಆಸ್ಪದ ಕೊಡ್ಲೂ ಇಲ್ಲ. ಪೆರಡೂರು ಮೇಳದಲ್ಲಿ 12 ವರ್ಷ ನಾವು ಒಟ್ಟಿಗಿದ್ದಾಗಲೂ ಅದೀಗ ಪೆರಡೂರು ಮೇಳದ ಯಜಮಾನರಿಗೂ ಗೊತ್ತುಂಟು, ಕರುಣಾಕರ್ ಶೆಟ್ಟಿ ಅವರಿಗೂ. ಆ ನಂತರ ಈಗ ದಾರೇಶ್ವರ ಭಾಗವತರು ಇಲ್ಲಲ್ಲ, ಅವರು ತುಂಬಾ ನಮ್ಮನ್ನು ಬೆಳೆಸಿದವರು. ದಾರೇಶ್ವರ ಭಾಗವತರಿಗೂ ಗೊತ್ತುಂಟು. ಒಂದು ದಿವಸ ಅವರು ನನ್ನ ತಂದೆಯವರು ನನ್ನ ಮಗನಿಗೆ ಒಂದು ವೇಷ ಹಾಕಿ ಅಂತ ಹೇಳಿದವರಲ್ಲ, ಯಾಕೆ ಇಂಥ ವೇಷ ಹಾಕಿದ್ರಿ ಕೇಳಿದವರಲ್ಲ, ಯಾವತ್ತೂ ಅದ್ರ ಬಗ್ಗೆ ಆಕ್ಷೇಪ ಮಾಡಿದವರು ಅಲ್ಲ. ಈ ಲೀಸ್ಟ್ ಬಗ್ಗೆ ಆಗಲಿ, ವೇಷ ಹಾಕದೆ ಇದ್ದ ಹೊಸ ಪ್ರಸಂಗ ಬಿಡುಗಡೆ ಎಂಥದ್ದು ಕೇಳುವುದೇ ಇಲ್ಲ ಆಗಿತ್ತು. ಅವರು ಧೋರಣೆ ವೇಷ ಯಾವಾಗಲೂ ನಮ್ಮನ್ನು ಹುಡುಕಿ ಬರಬೇಕು, ವೇಷ ನಾವು ಹೇಳಿ ಹಾಕ್ಸ್ಕೊಂಡು ಬರಬಾರ್ದು. ಯೋಗ್ಯತೆ ಇದ್ದವನಿಗೆ ವೇಷ ಸಿಕ್ಕೇ ಸಿಗ್ತದೆ. ಹಾಗಾಗಿ ವೇಷದ ಬಗ್ಗೆ ಅವ್ರು ಎಲ್ಲಿಯೂ ಪ್ರಭಾವ ಬೀರಲೇ ಇಲ್ಲ. ಅವರ ಜೀವನವನ್ನು ತಗೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಸರಿಯಾದ ಮನ್ನಣೆ ಸಿಕ್ಕಿಲ್ವೇನೋ ಅಂತ ಅನ್ಸುತ್ತೆ. ಅಂದ್ರೆ ಈಗ ಅದು ಆ ನೋವು ಒಂದು ಇರಬಹುದು ನಿಮ್ಗೆ ಅಂತ ನಾನು ಅನ್ಕೊಂತೀನಿ. ಹೌದಾ ಸರ್? ಅದು ಅಲ್ಲ, ಆ ನೋವು ನನಗೂ ಉಂಟು. ಕೊನೆಯವರೆಗೂ ಅವರಿಗೂ ಆ ನೋವು ಇತ್ತು. ಅದು ಯಕ್ಷಗಾನದ ವ್ಯವಸ್ಥೆಗಳೇ ಹಾಗಾಗಿದೆ.
ಅಂದ್ರೆ ಯಾಕೆ ಹಿಂಗಾಗುತ್ತೆ ಸರ್? ಅಷ್ಟು ಒಳ್ಳೆ ಕಲಾವಿದ. ಹೌದು. ಈಗ ನೀವು ನೋಡಿ, ಈಗ ಆ ಕಾಲದಲ್ಲಿ ಚಿಟ್ಟಾಣಿಯವರು, ಕೆರೆಮನೆ ಶಂಭು ಹೆಗಡೆಯವರು, ಮಹಾಬಲ ಹೆಗಡೆಯವರು, ಗೋಡೆ ನಾರಾಯಣ ಹೆಗಡೆಯವರು, ಅದೇ ಸಾಲಲ್ಲಿ ನನ್ನ ತಂದೆಯವರು, ಕುಮಟಾ ಗೋವಿಂದ ನಾಯ್ಕರು ಅಷ್ಟೇ ಹೆಸರು ಮಾಡಿದವರು. ಈಗ ಶಂಭು ಹೆಗಡೆಯವರು, ಚಿಟ್ಟಾಣಿಯವರು, ಮಹಾಬಲ ಹೆಗಡೆಯವರು ಯಾವ್ಯಾವ ಭಾಗದಲ್ಲಿ ಹೆಸರು ಮಾಡಿದಾರ, ಅದೇ ರೀತಿಯಲ್ಲಿ ಅವ್ರಿಗೆ ಏನು ಕಡಿಮೆ ಇಲ್ಲದೆ ಇದ್ದ ಹಾಗೆ ಅವ್ರಿಗೆ ಸರಿ ಸಮಾನವಾಗಿ ಹೆಸರು ಮಾಡಿದ್ದಾರೆ. ನನ್ನ ತಂದೆಯವರು ಹೌದು, ಕುಮಟಾ ಗೋವಿಂದ ನಾಯ್ಕರು ಹೌದು. ಆದ್ರೆ ಯಕ್ಷಗಾನ ವಲಯದಲ್ಲಿ ಏನಾಗಿದೆ ಅಂದ್ರೆ, ಉಳಿದವರಿಗೆ ಸಿಕ್ಕಿದ ಮಾನ್ಯತೆ, ಪ್ರಚಾರ ಜನರಿಂದ ಸಿಕ್ಕಿದೆ. ಜನರಿಂದ ಈಗ ಜಲವಳ್ಳಿಯವ್ರ ಬಗ್ಗೆ, ಕುಮಟಾ ಗೋವಿಂದ ನಾಯ್ಕರ ಬಗ್ಗೆ, ಜನರ ಮನಸ್ಸಿನಲ್ಲಿ ಅವರ ಪಾತ್ರದ ಬಗ್ಗೆ ಭಾಳ ಹೋಗಲಿಕ್ಕೆ ಸಿಕ್ಕಿದೆ, ಎಲ್ಲ ಪ್ರಯೋಜನ ಆಗಿದೆ. ಆದರೆ ಸಿಗಬೇಕಾದ ಈ ಪ್ರಚಾರ ಮಾಧ್ಯಮಗಳು ಅಥವಾ ಸರ್ಕಾರದ ಸವಲತ್ತುಗಳು ಅದು ಸಿಗುವಲ್ಲಿ ಮಾತ್ರ ನಮ್ಮ ತಂದೆಯವರಿಗೆಲ್ಲ ಮೂಲೆ ಗುಂಪೆ ಮಾಡಿದ್ದು. ಅದು ಯಕ್ಷಗಾನದಲ್ಲಿ ಮೊದಲಿಂದ ನಡೆದು ಬಂದ ಪದ್ಧತಿ. ಅದು ಒಂದು ಹೊಗಳುವಿಕೆ ಅಂತ ಹೇಳಿದ್ರೆ ಇಂಥವರಿಗೆ ಸೀಮಿತ ಆಗಿ ಹೋಗಿದ್ದು. ಈಗಲೂ ಇದೆಯಾ ಅದು? ಅದು ಈಗಲೂ ಇದೆ. ಆದ್ರೆ ಈಗ ಏನಾಗಿದೆ ಕೇಳಿದ್ರೆ ಮೊದಲಿನ ರೀತಿಯಲ್ಲಿ ಇಲ್ಲ. ಈಗ ಪ್ರಚಾರ ಮಾಧ್ಯಮಗಳು ಬಹಳ ಮುಂದುವರೆದಿದೆ. ಹಾಗಾಗಿ ಮೊದಲಿನಷ್ಟೆಲ್ಲ ಅವಸ್ಥೆ ಇಲ್ಲ. ನನ್ನ ತಂದೆಯವರೆಲ್ಲ ತುಂಬಾ ನೋವು ಅನುಭವಿಸ್ತಾ ಇದ್ರು. ಅಂದ್ರೆ ಮಾನ್ಯತೆ ಅವರು ಯಾವತ್ತೂ ನೊಂದ್ಕೊಂಡವರಲ್ಲ. ರಾಜ್ಯ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಮೊದಲು ಬೇರೆ ಬೇರೆ ಇತ್ತು. ನನ್ನ ತಂದೆಯವರಿಗೆ 2 ಪ್ರಶಸ್ತಿ ಬಂದಿದೆ. ಈಗ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ 2 ಒಂದೇ. ರಾಜ್ಯ ಪ್ರಶಸ್ತಿ ಅಂತ ಮತ್ತೆ ಬೇರೆ ಕೊಡುವುದಿಲ್ಲ ಈಗ. ಮೊದಲು ಅದು 2 ಬೇರೆ ಇತ್ತು. ಆಗ ಮೌಲ್ಯ ಕಡಿಮೆ, 10,000 ರೂಪಾಯಿ ಅಷ್ಟೇ ಆಗಿತ್ತು. ಈಗ 5 ಲಕ್ಷ ರೂಪಾಯಿ ಆಗಿದೆ. ಅದು ನಮ್ಮ RN ನಾಯ್ಕರ್ ಅಂತ ಇಲ್ಲಿ ನಮ್ಮ ಸಂಸ್ಕೃತಿ ಸಚಿವರಾದಾಗ ನಮ್ಮ ತಂದೆಯವರಿಗೆ ಅದು 2 ಪ್ರಶಸ್ತಿ ಬಂತು. ಅಲ್ಲದೆ ಇದ್ರೆ ಬಹುಶಃ ಆ ಪ್ರಶಸ್ತಿಯು ಅವ್ರಿಗೆ ಸಿಗುವುದಿಲ್ಲವಾಗಿತ್ತು ಏನು. ಒಂದು ಮಾಸಾಶನಕ್ಕಾಗಿ ನಾವು ತಿರುಗಿದ್ದು ಅಷ್ಟಿಷ್ಟಲ್ಲ, ತುಂಬ ತಿರುಗಿದ್ದೇವೆ. ಒಂದು ಮಾಸಾಶನ ಮಾಡಿಸ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ದೇವೆ. ಕೊನೆಯವರೆಗೂ ಮಾಸಾಶನ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾರ್ಯಾರಿಗೋ ಬಂತು ಮಾಸಾಶನ, ನಮ್ಮ ತಂದೆಯವ್ರಿಗೆ ಬರಲೇ ಇಲ್ಲ. ಅಂದರೆ ಒಂದಿಷ್ಟು ಜನರನ್ನು ನಾವು ಬೆಳೆಸ್ಕೊಳ್ಬೇಕು, ಒಂದಿಷ್ಟು ಜನರು ನಮ್ಮ ಜೊತೆಗಿರಬೇಕು. ನಮ್ಮ ತಂದೆಯವರು ಹಾಗೆಲ್ಲ ಮಾಡ್ಕೊಂಡವ್ರೆ ಅಲ್ಲ. ಎಲ್ಲಿಯೂ ಯಾರನ್ನು ಓಲೈಸಿ ಯಾರಿಗೂ ದಮ್ಮಯ್ಯ ಹೊಡೆದು ಆ ರೀತಿ ಬದುಕನ್ನೇ ನಡೆಸಲಿಲ್ಲ ಅವರು. ಕೊನೆಯವರೆಗೂ ಸಿಂಹವಾಗಿಯೇ ಉಳಿದ್ಬಿಟ್ರು. ಐ ಥಿಂಕ್ ಒಂದು ರೀತಿಯಲ್ಲಿ ಒಂದು ಮರ್ಯಾದೆಯುತ ಜೀವನ ಅಲ್ವಾ? ಯಕ್ಷಗಾನದಲ್ಲಿ ತೃಪ್ತಿ ಇದೆ. ಯಕ್ಷಗಾನದಲ್ಲಿ ನಮಗೆ ಈಗ ಸರ್ಕಾರಿ ಸೌಲಭ್ಯಗಳು ಸಿಗುವಲ್ಲಿ ನಾವು ಹಿಂದೆ ಬಿದ್ದರು. ಬೇರೆ ಬೇರೆ ಪ್ರಚಾರ ಮಾಧ್ಯಮಗಳಿಂದ ನಮ್ಮ ತಂದೆಯವರಿಗೆ ದೂರ ಇಟ್ಟರು. ಜನರ ಮನಸ್ಸಿನಲ್ಲಿ ಜಲವಳ್ಳಿ ವೆಂಕಟೇಶ್ವರ ಅಂದ್ರೆ ಏನು ಹೇಳೋದು ಜನರ ಮನಸ್ಸಿನಲ್ಲಿ ಉಂಟು. ಅದು ಯಾವ ಕಾಲಕ್ಕೂ ಇರ್ತದೆ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದು ಉಂಟೇಳಿ ಜನರು ಕೊಟ್ಟ ಪ್ರಶಸ್ತಿ ಅದು ಯಾವತ್ತೂ ಮರೆಯುವಂಥದ್ದಲ್ಲ. ಹಾಗಾಗಿ ನಮಗೆ ಯಕ್ಷಗಾನದಲ್ಲಿ ದೇವರು ಏನೇನು ಕೊಡಬೇಕಿತ್ತು ಅದೆಲ್ಲ ಕೊಟ್ಟಿದ್ದಾನೆ. ತಂದೆಯವರಿಗೂ ಕೊಟ್ಟಿದ್ದಾನೆ, ನನಗೂ ಕೊಟ್ಟಿದ್ದಾನೆ. ಹೆಸರು, ಹಣ, ಕೀರ್ತಿ ಎಲ್ಲ ಬಂದಿದೆ. ನಾವು ಇವತ್ತೇನಾದರೂ ಸ್ವಲ್ಪ ಖುಷಿಯಾಗಿದ್ದೇವೆ ಹೇಳಿದ್ರೆ ಅದು ಯಕ್ಷಗಾನದಿಂದ. ಮತ್ತೆ ತುಂಬಾ ಜನ ಕಲಾವಿದರು ಹೇಳ್ತಾರಲ್ಲ ಸರ್, ನಮ್ಗೇನು ಇಲ್ಲ, ನಾವು ತುಂಬಾ ಬಡತನದಲ್ಲಿದ್ದೀವಿ, ಹಾಗೆ ಹೀಗೆ ಅಂತ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ನಾನು ನೋಡ್ತಾ ಇರ್ತೀನಿ. ಯಾಕೆ ಒಬ್ಬ ಕಲಾವಿದ ಬಡವನಾಗೆ ಉಳ್ಕೊಂತಾನೆ ಅಂತ? ಅದೇನಾಗಿದೆ ಅಂದ್ರೆ ಯಕ್ಷಗಾನದಲ್ಲಿ ನಮ್ಮ ಬಹುಶಃ ಎಲ್ಲಾ ಕಲೆಯಲ್ಲೂ ಹಾಗೆ ಇರಬಹುದು, ನಮ್ಮ ಯಕ್ಷಗಾನದಲ್ಲೂ ಅಂತೂ ಹಾಗೆ ಉಂಟು ಈಗಲೂ. ಆದ್ರೆ ನೀವು ಹೇಳಿದ್ ನಂಗೆ ತುಂಬಾ ಖುಷಿ ಆಯ್ತು. ನನ್ಗೆಲ್ಲ ಕೊಟ್ಟಿದೆ, ಹಣ, ಕೀರ್ತಿ, ಅಂತಸ್ತು ಎಲ್ಲ ಇದೆ ಅಂತ. ಇದು ಪ್ರತಿಯೊಬ್ಬ ಕಲಾವಿದ್ನಲ್ಲಿ ಬರ್ಬೇಕು ಅಂತ ನಾನು ಅನ್ಕೊಂತೀನಿ. ಆದ್ರೆ ಇದು ಬರ್ತಾ ಇಲ್ಲ ಸರ್. ಅದೇ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ನಾವು ಸರ್ ನಮ್ಮ ವ್ಯಾಪ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಒಂದು ಯಕ್ಷಗಾನ ಕಲೆಗೆ ಇರುವ ವ್ಯಾಪ್ತಿ ಎಷ್ಟು, ಇದರಲ್ಲಿ ನಾವು ಗರಿಷ್ಠ ಮಟ್ಟದಲ್ಲಿ ಏನನ್ನು ಸಾಧನೆ ಮಾಡಬಹುದು, ಇದನ್ನು ನಾವು ತಿಳ್ಕೊಂಡ್ರೆ ಯಕ್ಷಗಾನದಲ್ಲಿ ನಾನು ತೃಪ್ತ ಅಂತ ಬಹಳ ಖುಷಿಯಿಂದ ಹೇಳ್ಬಹುದು. 4 ಜಿಲ್ಲೆಗೆ ಸೀಮಿತ. ನೋಡಿ, ನಾವು ಯಕ್ಷಗಾನದವರು ಸಿನಿಮಾ ರಂಗದವರು ಆಗಲ್ಲ, ಬೇರೆ ಬೇರೆ ಸಂಗೀತ ಕ್ಷೇತ್ರದಲ್ಲಿ ಇದ್ದವರಾಗಲ್ಲ. ನಮ್ಮ ಯಕ್ಷಗಾನ ಏನಿದ್ರು 4 ಜಿಲ್ಲೆಯಲ್ಲಿ ಮಾತ್ರ. ಈ 4 ಜಿಲ್ಲೆ ಹೊರತುಪಡಿಸಿ ಯಕ್ಷಗಾನ ಬೆಳೀಲೇ ಇಲ್ಲ. ಬೆಳೆಸುವುದಕ್ಕೆಲ್ಲ ಪೇಪರ್ನಲ್ಲಿ, ಹೇಳಿಕೆಯಲ್ಲಿ, ಭಾಷಣದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಅದ್ರ ಬಗ್ಗೆ ಯಾರು ಯಾವ ಕ್ರಮವನ್ನು ತಗೊಳ್ಳಿಲ್ಲ. ಬಹುಶಃ ಸಾಧ್ಯವೂ ಇಲ್ಲವೋ ಏನೋ, ಅವರನ್ನು ಆಕ್ಷೇಪಿಸುವುದಲ್ಲ. ಈಗ ನಾವು ಹೇಳ್ತಾ ಇದ್ದೇವೆ ಬಿಟ್ಟರೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತದೆ? ಯಕ್ಷಗಾನ ಬೆಳೆಸಬೇಕು ಉಳ್ಕೊಂಡು ರಾಯಚೂರಿಗೆ ಹೋಗ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಆದರೆ ಈ ಸೀಮಿತವಾದ 4 ಜಿಲ್ಲೆಯಲ್ಲಿರುವ ಯಕ್ಷಗಾನದಲ್ಲಿ ನಮಗೆ ಯಕ್ಷಗಾನ ಇಷ್ಟೆಲ್ಲ ಕೊಟ್ಟಿದೆಯಲ್ಲ, ಆದರೆ ನಾವು ಯಾಕೆ ತೃಪ್ತರಲ್ಲ ಹೇಳಿ? ಈಗ ಸಿನಿಮಾ ಕ್ಷೇತ್ರದಂಥ ಅದ್ಭುತವಾದ ಪ್ರಚಾರಗಳು, ಆ ಅನುಕೂಲತೆಗಳು ನಮಗೆ ಇಲ್ಲದೆ ಇರುವಂಥ ಒಂದು ಸೀಮಿತವಾದ ಯಕ್ಷಗಾನದಲ್ಲಿ ನಾವು ನಿರಂತರ ದುಡಿಮೆಯಲ್ಲಿದ್ದೇವೆ. ನಿರಂತರವಾಗಿ ಯಕ್ಷಗಾನ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ನಾವು ಯಕ್ಷಗಾನ ಕಲಾವಿದರು ಏನು ಮಾಡಬೇಕಂದ್ರೆ
ನಮ್ಮ ದುಡಿಮೆಗೆ ಸರಿಯಾಗಿ ನಮ್ಮ ಜೀವನ ಶೈಲಿ ರೂಪಿಸ್ಕೊಳ್ಬೇಕು. ಹೌದು. ನಮ್ಮ ದುಡಿಮೆ ಎಷ್ಟು, ಈಗ ಹಿರಿಯರಲ್ಲಿ ಹೇಳಿದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಾವು ಯಕ್ಷಗಾನ ಕಲಾವಿದರು, ಸಿನಿಮಾ ಕಲಾವಿದರ ಶೈಲಿ ಜೀವನ ನಡೆಸಬೇಕು ಅನ್ನೋ ಕನಸು ಕಂಡ್ರೆ ಅದು ಖಂಡಿತ ಆಗೋದಿಲ್ಲ. ಆಗ ನಮಗೆ ನಿರಾಸೆ ಆಗ್ತದೆ. ಹೌದು. ನಮ್ಮ ವ್ಯಾಪ್ತಿಯಲ್ಲಿ ನಮಗಿದಿಷ್ಟು, ಯಕ್ಷಗಾನಕ್ಕಿರುವ ವ್ಯಾಪ್ತಿ ಇಷ್ಟೇ, ನಮ್ಮ ದುಡಿಮೆ ಇಷ್ಟೇ ಹೇಳುವ ಒಂದು ತೃಪ್ತಿ ಇದ್ದರೆ ನಮಗೆ ನಿಜವಾಗಿ ನಮ್ಮ ಯಕ್ಷಗಾನದಲ್ಲಿ ನಮ್ಗೆ ಸಮಾಧಾನದ ಜೀವನ ಸಿಗುತ್ತದೆ. ಇನ್ನೊಂದು ಹೆಚ್ಚಿನವರು ಇನ್ನೂ ಬಡವರಾಗಿದ್ದಾರೆ. ಮೊನ್ನೆ ನೀವು ನೋಡಿರಬಹುದು, ನಮಗೂ ತುಂಬ ಬೇಜಾರಾಯ್ತು. ನಮ್ಮ ಮೇಳದ ಒಟ್ಟಿಗೆ ತಿರುಗಾಟ ಮಾಡಿದವರು ಪಾಪ, ಹೊಳಮಗೆ ನಾಗಪ್ಪ ಅಂತ, ವೀರಭದ್ರ ನಾಯಕರ ಶಿಷ್ಯ ಅಂತೆ ಅವರು. ನನಗೂ ಗೊತ್ತಿಲ್ಲ, ನಾನು ಮೊನ್ನೆ ವಿಡಿಯೋ ನೋಡಿದ ಮೇಲೆ ಗೊತ್ತು. ಈಗಲೂ ಕಷ್ಟದಲ್ಲಿದ್ದಾರೆ ಪಾಪ. ಹೌದು. ಎಷ್ಟೋ ವರ್ಷ ನಾನು ಕಮಲಶಿಲೆ ಮೇಳದಲ್ಲಿ ನಾನು ಇರುವಾಗಲೇ ಅವ್ರಿಗೆ ವಯಸ್ಸಾಗಿದೆ. ಈಗ ಎಷ್ಟು ವಯಸ್ಸಾಗಿರ್ಬೋದು? ನಾನು ಕಮಲಶಿಲೆ ಮೇಳ ಬಿಟ್ಟು 28 ವರ್ಷ. ಅವಾಗೆಲ್ಲ 100 ರೂಪಾಯಿ 200 ರೂಪಾಯಿಗೆ ದುಡ್ದವ್ರು. ಆದ್ರೆ ಇವತ್ತಿನ ಕಲಾವಿದರಿಗೆ ಆತರ ಇಲ್ಲ. ಕೆಲವೊಬ್ರಿಗೆ ಆಗಿನ ಜೀವನ ಹಾಗಿತ್ತು. ಆದ್ರೆ ಅವ್ರು ಈಗಲೂ ಅದೇ ಜೀವನ, ಅದೇ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅದು ಬಹಳ ನೋವಿನ ಸಂಗತಿ. ಆಯ್ತಾ? ನಾವೇನು ಮಾಡಬೇಕು, ನಮ್ಮ ದುಡಿಮೆ ಎಷ್ಟು ಅದರಲ್ಲೇ ಸ್ವಲ್ಪ ಉಳಿತಾಯ ಮಾಡುವ ಬುದ್ಧಿವಂತಿಕೆ ಮಾಡಬೇಕು. ಹೌದು. ಈಗ ಯಕ್ಷಗಾನದಲ್ಲಿ ಒಳ್ಳೆ ಬೇಡಿಕೆ ಇದ್ದ ಕಲಾವಿದನಿಗೆ ಈಗ 5,000, 6,000, 7,000 ಹೀಗೆ ಸಂಬಳ ಉಂಟು. ತೀರಾ ಬೇಡಿಕೆ ಇಲ್ಲದೆ ಇದ್ದವನಿಗೆ ಈಗಲೂ 600, 800, 1,000 ಹೀಗೆ ಉಂಟು. ಕರೆಕ್ಟ್. ಹೌದು. ಅದು ಎಂತ ಏನು ಮಾಡಲಿಕ್ಕಿಲ್ಲ. ಈಗ ಒಬ್ಬ ಆಟ ಆಡಿಸೋವನಿಗೆ ತುಂಬ ಜನರನ್ನು ಹಾಕೊಂಡು ವ್ಯಾಪ್ತಿ ಕಡಿಮೆ ಅಂತ ಹೇಳಿದ್ದಲ್ಲ. ಈಗ ಒಂದು ಆಟ ಮಾಡಿಸುವವನಿಗೆ ಖರ್ಚುಗಳು ಒಂದು 6,000, 7,000 ರೂಪಾಯಿ ಸಂಬಳ ಇದ್ದವನನ್ನು 8-10 ಜನ ಅವರನ್ನೇ ಹಾಕ್ಕೊಂಡ್ರೆ ಅವನಿಗೆ ಪೇಮೆಂಟ್ ಮಾಡೋದೇ ಕಷ್ಟ ಆಗ್ತದೆ. ಆಗ ಒಂದು 2 ಜನ ಒಳ್ಳೆ ಕಲಾವಿದರು, ಉಳಿದವರನ್ನ ಸಾಧಾರಣ ಕಲಾವಿದರನ್ನ ಹಾಕೊಂಡು ಆಟ ಮಾಡ್ತಾನೆ. ಆಗ ದುಡಿಮೆ ಇವರಿಗೂ ಆಗ್ತದೆ, ಅವರಿಗೂ ಆಗ್ತದೆ. ಅವ್ರಿಗೆ ಸ್ವಲ್ಪ ಹೆಚ್ಚಾಗ್ತದೆ, ಇವ್ರಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಅಷ್ಟೇ ಕಾರಣ. ಅದರಲ್ಲಿ ಬೇರೆ ಎಂತ ಇದು ಮಾಡಲಿಕ್ಕಿಲ್ಲ. ಆದರೂ ನಾವು ಖುಷಿ ಪಡಬೇಕು. ಯಾಕೆ ಕೇಳಿದ್ರೆ, ಮೊದಲು ಒಂದು 10 ವರ್ಷದ ಮೊದಲಾದರೆ ಡೇರೆ ಮೇಳದ ಕಲಾವಿದರಿಗೆ ಮಾತ್ರ ಮಳೆಗಾಲದಲ್ಲಿ ಆಟ. ಬಯಲಾಟದ ಮೇಳದ ಕಲಾವಿದರಿಗೆ ಬಹಳ ಕಷ್ಟ ಆಗಿತ್ತು. ಆಗ ಎಲ್ಲೋ ನಮ್ಮ ಗುಂಡು ಕಾಂಚನ್ರು, ರಾಘವೇಂದ್ರ ಮೈರು, ಬೆರಳೆಣಿಕೆ ಒಂದು 3-4 ಜನ ತಂಡ ಮಾಡಿಕೊಂಡು ಬಯಲುಸೀಮೆ ಈ ಕಡೆ ಆಟ ಮಾಡ್ತಿದ್ರು. ಆಗ ಇವರು ಬಯಲಾಟದ ಕಲಾವಿದರು ಕೆಲವರನ್ನೆಲ್ಲ ಹಾಕೊಂಡು ಅವ್ರಿಗೆ ಆಟ ಸಿಗುವಾಗ ಮಾಡಿದ್ರು. ಹೊರತುಪಡಿಸಿದರೆ ಆಟವೇ ಇರಲಿಲ್ಲ. ತುಂಬ ಕಷ್ಟ ಇತ್ತು. ಬರೀ ಬೇಸಿಗೆ 6 ತಿಂಗಳು ಮಾತ್ರ ಕಲಾವಿದರಿಗೆ ಆಟ. ಡೇರೆ ಮೇಳದವ್ರಿಗೆ ಬಾಂಬೆ, ಬೆಂಗಳೂರು ಮತ್ತು ಒಂದಿಷ್ಟು ಆಟಗಳು ಸಿಗ್ತಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಈ ಒಂದು 10 ವರ್ಷದ ಈಚೆಗೆ ಎಲ್ಲ ಬಯಲಾಟದ ಕಲಾವಿದರಿಗೂ ಮಳೆಗಾಲದಲ್ಲೂ ಆಟ ಉಂಟು, ಬೇಸಿಗೆ ಆಟ ಉಂಟು. ಅದರಲ್ಲೂ ಮಂದರ್ತಿ ಮೇಳದಲ್ಲಂತೂ ಮಳೆಗಾಲ ಬೇಸಿಗೆ 2 ಆಟ. ಹಾಗಾಗಿ ಯಾವ ಕಲಾವಿದರು ಖಾಲಿ ಇರುವುದಿಲ್ಲ. ಈಗ ನೋಡಿ, ಎಲ್ಲ ತಂಡದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ. ನೀವು ಫೇಸ್ಬುಕ್, ವಾಟ್ಸಪ್ಪಲ್ಲೆಲ್ಲ ನೋಡ್ತಾ ಇರ್ಬೋದು. ಪ್ರತಿ ಬಯಲಾಟದ ಮೇಳದ ಕಲಾವಿದರು ಪ್ರತಿ ಕಡೆ ಇದ್ದಾರೆ. ಸ್ವಲ್ಪ ಆಟದ ಸಂಖ್ಯೆಗಳ ಹೆಚ್ಚು ಕಡಿಮೆ ಇರ್ಬೋದು. ಮಳೆಗಾಲದ 5 ತಿಂಗಳಲ್ಲಿ ತುಂಬ ಬೇಡಿಕೆ ಇದ್ದವ 5 ತಿಂಗಳ ಆಟ ಇರ್ಬೋದು. ಬೇಡಿಕೆ ಕಡಿಮೆ ಇದ್ದವನಿಗೆ ಒಂದು 2.5-3 ತಿಂಗಳ ಆಟ ಇರ್ಬೋದು. ಆದ್ರೆ ಆಟ ಸಿಗ್ತದಲ್ಲ. ಯಕ್ಷಗಾನ ನಮಗಷ್ಟು ಕೊಟ್ಟಿದೆಯಲ್ಲ. ಸೊ ನಿಮ್ಮ ತಿರುಗಾಟಿಕೆಯಲ್ಲಿ ಯಾವ್ಯಾವ ಮೇಳಗಳಿಗೆಲ್ಲ ನೀವು ಹೋಗ್ತೀರಾ ಸರ್? ಈಗ ನಾನು ಪ್ರಥಮ ಗುಂಡುಬಾಳ ಮೇಳ, 2ನೇ ಗೋಳಿಗರಡಿ ಮೇಳ, ಅದಾದ್ಮೇಲೆ ಕಮಲಶಿಲೆ ಆದಮೇಲೆ ಪೆರಡೂರು, ಸಾಲಿಗ್ರಾಮ, ಕಳೆದ 2 ವರ್ಷ ಮೆಕ್ಕೆಕಟ್ಟು ಮೇಳ. ಈಗ ಈ ವರ್ಷ ಯಾವ ಮೇಳ ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ಯಾಕೆ ಈ ನಿರ್ಧಾರ ಅಂದ್ರೆ, ಒಂದು ಮೇಳಕ್ಕೆ ಹೋಗಿ ನನ್ನ ದುಡಿಮೆ ಮಾಡೋದು ಬಹಳ ಕಷ್ಟ ಅನ್ನಿಸ್ತು. ಮೇಳದ ಆಟದ ಸಂಖ್ಯೆಗಳು ಕಡಿಮೆ ಮತ್ತೊಂದು ನಾನು ನನ್ನ ಸ್ವಂತ ತಂಡ ಮಾಡಿಕೊಂಡಿದ್ರೆ ನನಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಸಿಗ್ತದೆ. ಮತ್ತೆ ಎಲ್ಲ ಮೇಳಕ್ಕೂ ನಾನು ಅತಿಥಿಯಾಗಿ ಹೋಗ್ಬಹುದು. ಹೌದು, ಎಲ್ಲ ಕಡೆ ಹೋಗ್ತೇನೆ. ನನಗೆ ಈಗಲೂ ಈಗ ನಾನು ಮೇಳಕ್ಕಿಲ್ಲ, ಸಾಧಾರಣ ಏಪ್ರಿಲ್ ಮೇ ತಿಂಗಳ ಆಟವರೆಗೆ ಈಗ ಬುಕ್ ಆಗ್ತಾ ಉಂಟು. ಮೇ ತಿಂಗಳು, ಏಪ್ರಿಲ್ ತಿಂಗಳ ಆಟಗಳು ಸಾಲಿಗ್ರಾಮ, ಪೆರಡೂರು, ಕಮಲಶಿಲೆ ಎಲ್ಲ ಮೇಳದಲ್ಲಿ ಇದ್ದೇನೆ. ಮತ್ತು ನಾನೀಗ ಅಕಾಡೆಮಿ ಮೆಂಬರ್ ಆಗಿರೋದ್ರಿಂದ ಇನ್ನು 2 ವರ್ಷದ ಅವಧಿ ಉಂಟು. ಒಂದು ಮನೆ ಕಟ್ಟಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೇನೆ. ಈಗ ನವೆಂಬರ್, ಡಿಸೆಂಬರಲ್ಲಿ ಕೆಲಸ ಶುರು ಮಾಡ್ತೇನೆ. ಅದು ಮಾಡಿಕೊಂಡು ನಾನು ಮೇಳದಲ್ಲಿದ್ದರೆ ಈ ಕೆಲಸವು ಸ್ವಲ್ಪ ಮಾಡ್ಕೊಳ್ಳಿಕ್ಕೆಲ್ಲ ಆಗುದಿಲ್ಲ. ಯಕ್ಷಗಾನ ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಇದೆಯಾ ದುಡಿಮೆಗೆ ನಿಮ್ಗೆ? ಬೇರೆ ಏನಿಲ್ಲ. ತೋಟ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೇನೆ. ಒಂದು ಸ್ವಲ್ಪ ತೋಟ ಉಂಟು. ಬಿಟ್ಟರೆ ಬೇರೆ ಇಲ್ಲ. ಯಕ್ಷಗಾನವೇ ಬದುಕು. ಯಕ್ಷಗಾನ ಬದುಕು. ಮತ್ತು ನನಗೆ ಯಕ್ಷಗಾನ ನನಗಂತೂ ಬಹಳ ತೃಪ್ತಿ ಕೊಟ್ಟಿದೆ.